ಡಮಾರ್ ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವ ಪರಮಾತ್ಮ ನಿಮಗೆ ನೆಮ್ಮದಿ, ಆರೋಗ್ಯ, ಆಯುಷ್ಯು, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಿಳ್ಕೊತಾ ಇದ್ದೀನಿ. ಮನುಷ್ಯನಿಗೆ ಆರೋಗ್ಯ ಒಂದು ಮತ್ತು ನೆಮ್ಮದಿ ಒಂದು ಇದ್ದರೆ ಸಾಕು. ಬದುಕೋಕೆ ಸ್ವಲ್ಪ ಸಂಪತ್ತು ಅಷ್ಟಿದ್ರೆ ಸಾಕು. ಸೊ ಅದೆಲ್ಲವನ್ನು ದೇವರು ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಕೂಡ ತುಂಬ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ ಹಬ್ಬ. ಬಟ್ ಏನಂದರೆ ನಾವು ಎಷ್ಟು ಜೋರು ಮಾಡಿದರೂ ಏನು ಸಿಂಪಲ್ ಮಾಡಿದರೂ ಕೂಡ ಮನಸ್ಸಲ್ಲಿ ದೇವರಿಗೆ ಇರುವಂಥ ಒಂದು ಆ ಭಕ್ತಿ ಪರಿಶುದ್ಧವಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ದೇವರು ನಮಗೆ ಏನೇ ಮಾಡಿದರೂ ಮಾಡದೇ ಇದ್ದರೂ ಕಾಪಾಡ್ತಾನೆ ಅಂತ ನಾನು ನಂಬ್ತೀನಿ. ಸೊ ಜಸ್ಟ್ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಸ್ವೀಟ್ ಮಾಡ್ತೀನಿ ಅಷ್ಟೇ. ಮತ್ತು ಸಂಜೆ ಪೂಜೆ ಮಾಡೋದು, ಹಾಗೆ ಮತ್ತೆಂತ ಇಲ್ಲ. ನಮ್ಮೂರಲ್ಲೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಒಗ್ಗರಣೆ ಮಾಡ್ತಾರೆ. ಒಗ್ಗರಣೆ ಮತ್ತು ಬಜ್ಜಿ ಮಾಡ್ತಾರೆ. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಕ್ತೀನಿ ವಿಡಿಯೋದಲ್ಲಿ. ನೆಕ್ಸ್ಟ್ ನಾಳೆ ಹಾಕ್ತೀನಿ. ಲೈವ್ ಮಾಡ್ತೀನಲ್ಲ, ಸೊ ನಾಳೆ ಹಾಕ್ತೀನಿ. ಸೊ ವಿಡಿಯೋ ವಾಚ್ ಮಾಡಿ. ಅನ್ನ ಮಾಡಬೇಕು. ನಿನ್ನೆ ಮಾಡಿರೋದು ಬೇಳೆ ಇದೆ, ಏನಾದರೂ ಸ್ವೀಟ್ ಮಾಡಿ ಅನ್ನ ಮಾಡಬೇಕು. ಅಕ್ಕಿನ ನೆನೆ ಹಾಕಿದ್ದೀನಿ. ಏನಾದರೂ ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲಿ ಏನಾದರೂ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಶಾವಿಗೆನ ಸಿಂಪಲ್ಲಾಗಿ ಆಗಿಬಿಡುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಸೊ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡಿಕೊಂಡೆ. ತದನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಳಿ. ನಾನು ಅರ್ಧ ಲೀಟ್ರ್ ಹಾಲನ್ನೇ ಹಾಕಿದ್ದೆ, ಆದರೂ ಸಹ ಅದು ಭಾಳ ತಿಕ್ನೆಸ್ ಬಂತು. ನನಗಷ್ಟು ಇಷ್ಟ ಆಗಿಲ್ಲ, ಬಟ್ ಟೇಸ್ಟಿ ಇತ್ತು. ಬಟ್ ನನಗೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಹಾಲು ಹಾಕಿದ್ರು ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಿದ್ದೀನಿ, ಆದರೂ ಸಹ ಭಾಳ ತಿಕ್ಕಾಗಿ ಬಂದಿತ್ತು. ಸೊ ಆಲ್ಮೋಸ್ಟ್ ಚೆನ್ನಾಗಿತ್ತು. ನೋಡಿ ಹಿಂಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅದು ಹಿಂಗಾಗೋಯ್ತು. ಇಷ್ಟು ಗಟ್ಟಿ ಆಯಿತು, ಆದರೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಎಲ್ಲರೂ ತಿಂತಾಯಿದ್ದೀವಿ. ನಮ್ಮ ರೋಹಿತಿಗೆ ಪಾಯಸ ಅಂತೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಊಟ ಗೀಟ ಎಲ್ಲ ಮಾಡಿ ಸಂಜೆ ಟೈಮ್ ಸ್ವಲ್ಪ ಆಟ ಆಡೋಣ ಅಂತೇಳಿ ರೋಹಿತಿ ಜೊತೆ ಆಟ ಆಡ್ತಾ ಇದ್ದೀನಿ. ಡಿಮಾಲ್ ಟಿಕ್ಕ ರೋಹಿತ್ ಸೋಲೋದು ಪಕ್ಕ. 2 3 ಟೀ, ಇನ್ನ 2 ಇಟ್ಟರೆ ನೀನೇ ವಿನ್ ನೋಡು.
ಇನ್ನ ಎರಡೆರಡು ಢಮ ಡಮ ಢಮ ಡಮ ಡಮ ಡುಮ ಡಿಕ್ಕ ಶಾರದಾ ಗೆಲ್ಲಕ್ ಪಕ್ಕ. ಡಮ ಡಮ ಡಿಕ್ಕ 1 2 3 ಇನ್ನ ಒಂದ್ ಇಟ್ಟು ಬಿಟ್ರೆ ಶಾರದಾ ವಿನ್ನು. ಡಮ ಮತ್ತೆ ನಾನೇ ಗೆದ್ದೆ. ಇಟ್ಬಿಟ್ಟಿನಿ ನಾನೇ ಗೆದ್ದೆ. ಇಲ್ಲ ಇಲ್ಲ ಮತ್ತಿಡು ಬುದ್ಧಕ್ಕದ್ದು ಇಟ್ಟು ಮೇಲೆ ಅಷ್ಟೇ. ಒಂದು ಎರಡು ಮೂರು ನಾಲ್ಕು 1 2 3 ಇನ್ನ ಒಂದಿಟ್ರೆ ಶಾರದಾ ವಿನ್ನು. ಯಾರು ಬಾಡಿ ಇನ್ನೊಂದ್ಸಲ ಮಾಡು. ಬ್ಯಾಲೆನ್ಸ್ ಮಾಡಕ ಬರ್ತೇನೆ ಬುದ್ಧಿದ್ದಾಗ. ಡಮಲ್ ಡಿಮಲ್ ಡಿಕ್ಕ ರೋಹಿತ್ ಗೆಲ್ಲದ್ ಪಕ್ಕ. ರೋಹಿತ್ ಸೋತದು ಪಕ್ಕ. ಅಂದ್ರೆ ನೀನೇ ಆಯ್ತು. ಡಮಲ್ ಡಿಮಲ್ ಡಿಕ್ಕ ರೋಹಿತ್ ಗೆಲ್ಲದ್ ಪಕ್ಕ. ಇನ್ನೊಂದ್ಸಲ ಮಾಡವೇ. ಬ್ಯಾಲೆನ್ಸೇ ಮಾಡಕ ಬಂತು. ಇವಾಗ ಈ ಗೇಮ್ ಗೆಲ್ಲಲೇಬೇಕು ರೋಹಿತ್. ಕಮಾನ್ ರೋಹಿತ್ ಕಮಾನ್, ಈ ಗೇಮ್ ಗೆಲ್ಲಲೇಬೇಕು ನನಗೆ. ಇವು ಕೊಡ್ರಿ ನಮ್ಮನು ಇವು. ಏನೊಂದು ಯಾಕೆ ತಗೋತೀಯ? ಕಮಾನ್ ಶಾರದಾ ಕಮಾನ್. ಕಮಾನ್ ರೋಹಿತ್ ಕಮಾನ್, ಯು ಆರ್ ವಿನ್ನಿಂಗ್. ಕಮಾನ್ ರೋಹಿತ್ ಕಮಾನ್ ಕಮಾನ್. ಡಮಲ್ ಡಿಮಲ್ ಡಿಕ್ಕ ಯಾರು ಗೆಲ್ಲದ್ ಪಕ್ಕ. ಇದೊಂದಿಟ್ರೆ ನಾನು ವಿನ್ನು ನೋಡು. ನೀನು ಓದಿದ್ದೆ ನಾನು ವಿನ್ನು. ನಾನೇ ಗೊತ್ತಿಲ್ಲ ಸುಮ್ಮನೆ ನೋಡೋದಿಲ್ಲ. ಓದಿದ್ದೆ ನಾನು ಓದಿಲ್ಲ ನಾನು ಓದಿಲ್ಲ ಇದೆಲ್ಲ ಮೋಸ ಇದೆಲ್ಲ ಇದೆಲ್ಲ ಮೋಸ ಇದೆಲ್ಲ ಮೋಸ. ಮತ್ತೆ ನೀನು ಯಾಕೆ ಓದಿದೆ? ನಾನು ಓದಿಲ್ಲ ಸುಮ್ಮನೆ ನೋಡಕ್ ಬಂದಿನಿ. ಸಂಜೆ ಟೈಮ್ ರೋಹಿತ್ ಪೂಜೆ ಮಾಡ್ತಾ ಇದ್ದ. ಬೆಳಗ್ಗೆ ನಾನು ಮಾಡಿದ್ದೆ. ಸೊ ಇವಾಗ ಅವ್ನು ಮಾಡಲಿ ಅಂತ ಅವನಿಗೆ ಹೇಳಿದೆ. ಸಂಜೆ ಟೈಮ್ ಡ್ಯೂಟಿ ಅವನದೇ. ಸೊ ಹಾಗಾಗಿ ಚೆಂದ ಹೂವು ಎಲ್ಲ ತರಿಸಿದ್ದೆ. ಬೆಳಗ್ಗೆ ಹೂ ತರೋಕ್ಕಾಗಲಿಲ್ಲ. ಸೊ ಸಂಜೆ ತರಿಸಿ ಅವನೇ ಇಟ್ಟಿದ್ದಾನೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ ತಗೋತೀನಿ. ಅದು ಯಾಕೋ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇವತ್ತು ನೈಟೆಲ್ಲ ಒಗ್ಗರಣೆನೇ ಮಾಡಿರ್ತಾರೆ, ಒಗ್ಗರಣೆ ಮತ್ತು ಮಿರ್ಚಿ. ಸೊ ಹಾಗಾಗಿ ನಾನು ಕೂಡ ಒಗ್ಗರಣೆ ಮಾಡಿದ್ದೆ, ಹಾಗೆ ಪಕೋಡ ಕೂಡ ಮಾಡಿದ್ದೆ. ಸೊ ಚೆಂದ ಆಗಿತ್ತು. ನನಗೆ ಮತ್ತು ಒಗ್ಗರಣೆ ಮತ್ತು ಪಕೋಡ ತುಂಬ ಚೆನ್ನಾಗಿ ಮಾಡ್ತೀನಿ. ಆ ರೆಸಿಪಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಹಾಕು ಅಂತ ಹೇಳಿದ್ರು ಅಣ್ಣ, ಬಟ್ ನನಗೆ ಬರಲಿಲ್ಲ. ಆದರೂ ಟ್ರೈ ಮಾಡಿ ಒಂದು 4 ಬಜ್ಜಿ ಹಾಕಿದೆ. ಮಿಕ್ಕಿದ್ದೆಲ್ಲ ಪಕೋಡ ಹಾಕಿ ಊಟ ಮಾಡಿದ್ವಿ. ಸ್ವಲ್ಪ ಹೊತ್ತು ಜಾಗರಣೆ ಮಾಡೋಣ ಅಂತೇಳಿ ಬಾರಕಟ್ಟ ಆಡ್ತಾಯಿದ್ವಿ. ಬಾರಕಟ್ಟ ಆಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. 5 ಗಂಟೆ ತನಕ ಕುಂದ್ರನಾ? ಅಲ್ಲ, ಹಾಲೆದವ ಹೆಂಗೋ ಹಾಲೆದವ ಟೀ ಮಾಡ್ತೀನಿ ಕುಂದ್ರ ಅನ್ಬೇಕು. ಟೀ ಮಾಡ್ತೀನಿ ಅದಕ್ಕೆ ಏನು ಮಾಡೋ ಗೊತ್ತಾ, ಮಾಡ್ತೀನಿ ಕೂತ್ಗ, ಮಾಡ್ತೀನಿ ಕುಂದ್ರನು. ಈ ಒಂದು ಕತೆ ಇದು. ಇಲ್ಲ 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 ಓದ್ಬಿಟ್ಟೆ ಗೈಸ್ ನಾನೇ. ಆಗ
ಅದಕ್ಕೆ ಅಂದಿದ್ದು ಫ್ಯಾನ್ ಆಫ್ ಮಾಡ್ರಿ ಫ್ಯಾನ್ ಆಫ್ ಮಾಡ್ರಿ ಅಂತ. ಆ ಕಡೆ ಗಾಡಿ ಗಿಡ ಗಾಳಿ ತಗೊಳಕ ಚಿನ್ನ ನೀನು ಇಡಕ್ಕೆ ಬರಕಲ್ಲ. ನಿನಗೆ ದಮ್ ಇದ್ರೆ ಒಂದು 8 ಇಡಲ್ಲ ಮೇಲೆ. 7 ಇಡ್ತೀನಿ. ಆಯ್ತು 7 ಇಡು. 6 ಇಡ್ತೀನಲ್ಲ. ಇಲ್ಲ ಹೇಳು, 1 ಇಡು ಸಾಕು. ಇಡಲೇ. ಓ ಮೈ ಗಾಡ್. ಓಕೆ ಓಕೆ ಅನ್ನಕತ್ತ ನನಗೆ. ಅವ ಆಸೆ ಇಲ್ಲಿಡ್ತೆ ಅಂತಲ್ಲ ಮತ್ತೆ ಮ್ಯಾಗೆ ಅಕ್ಕ ಅವ ಅರ್ಧ ಹಿಡಿತಾವ 3 ಇಡಕಲ್ಲ. ಆ ದಿಂಡುಗಳೇ ದಿಂಡುಗಳು ದಿಂಡಿ ಹಾಕಿಡ್ಕೊಂಡು ಬೇಕಾದಾಗ ಹಿಡಿಯಲ್ಲ ಅಮ್ಮ. ಇಟ್ಟು ತೋರಿಸು. ಅಷ್ಟು ಸ್ವಲ್ಪ ಮಾಡು ರೊಕ್ಕಿಡುವ ಹೇಳಿದ್ ಎಷ್ಟೆಷ್ಟು? 20 ಏ 20ಕ್ಕ ನೀನು ಒಂದ್ ಆಟ ಆಡ್ತೀರ. 100 ಇಡ್ರಿ. 100 ಬರೀ ಆಡು 100 ಇಡ್ರಿ. ನೀನು ಅದನ್ನ ಕೈ ಕೊಡಂಬರಿ 300. ಯಾಕೆ ಕೊಟ್ರ ಆಯ್ತಲ್ಲ ಕೊಡ ಮತ್ತೆ ಫಸ್ಟ್ ನಾನು ನೀನ್ ತೋರ್ಸ್ ನೀನು ನಾನು ತೋರ್ಸಕತ್ ನನ್ ಮೇಲೆ ನೀನ್ ತೋರ್ಸ್ ನಾವು 500 ರೂಪಾಯಿ ತೋರ್ಸ್ ನೀನು 500 ರೂಪಾಯಿ ತೋರ್ಸ್ ಫಸ್ಟ್ 100 ರೂಪಾಯಿ ತೋರ್ಸ ಅದೇ ಮಾಡಿ ಒಂದೆರಡು ಆಟ ಆಡಿದ್ಮೇಲೆ ಇದನ್ನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದ. 8 ಇಡ್ಬೇಕು ಹಂಗದು. ನಾಳೆ ಸಿಮ್ ತಂದ್ಕೊಡ್ ನನಗೆ. ಡಮಾರ್ ಸಾರಿ ಡಮಾರ್ ಅಲ್ಲ ನಿನ್ನ